ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಪಟ್ಟಕ್ಕಾಗಿ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ ಕೂಡ ಚಟುವಟಿಕೆಯ ಕೇಂದ್ರ ಬಿಂದುವಾಗಿದೆ. ಸಿಎಂ ವರ್ಸಸ್ ಡಿಸಿಎಂ ಫೈಟ್, ಪವರ್ ಸೆಂಟರ್ಗಳ ಸೃಷ್ಟಿ. ಕಾಂಗ್ರೆಸ್ನಲ್ಲಿ ಎರಡೆರಡು ಪವರ್ ಸೆಂಟರ್ಗಳು ಸೃಷ್ಟಿಯಾಗಿದೆ. ಡಿಸಿಎಂ ನಿವಾಸ, ಸಿಎಂ ನಿವಾಸದಲ್ಲಿ ತಮ್ಮ ಆಪ್ತರ ಸಭೆಯನ್ನು ಅವರು ನಡೆಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಆಪ್ತರಿಂದ ತಂತ್ರಗಾರಿಕೆ ಆಗ್ತಾ ಇದೆ. ಮುಂದೇನಾಗಿರ್ಬೇಕು ಗೇಮ್ ಪ್ಲಾನು, ಹೆಂಗೆ ಎದುರಾಳಿಗಳಿಗೆ ಟಕ್ಕರ್ ಕೊಡಬೇಕು, ಮತ್ತು ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಸಿಎಂ ಬಣದಲ್ಲಿ ಗುರ್ತಿಸ್ಕೊಳ್ತಾ ಇರೋ ಶಾಸಕರ ಸಂಖ್ಯೆ ಜಾಸ್ತಿ ಇದೆ. ಈ ದೌರ್ಬಲ್ಯವನ್ನು ನೀಗಿಸ್ಕೊಳ್ಳೋದು ಹೇಗೆ ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಯೋಚನೆಯಲ್ಲಿದ್ದಾರೆ. ಸ್ಟ್ರಾಂಗ್ ಕಂಟೆಂಡರ್ ಪೋಸ್ಟ್ ಸಿದ್ದರಾಮಯ್ಯ ಲೀಡರ್ಶಿಪ್ ಅನ್ನೋ ರೀತಿಯಲ್ಲಿ ಇದ್ದರು. ಬಟ್ ಈಗ ಅವ್ರಿಗೆ ಕಾಂಪಿಟೇಷನ್ಗಳು ಜಾಸ್ತಿ ಆಗಿದೆ. ಆಮೇಲೆ ಆ ಕಾಂಪಿಟೇಷನಲ್ಲಿ ಕೇಳಿಬರ್ತಾ ಇರೋ ಹೆಸರುಗಳು ಕೂಡ ಪ್ರಬಲ ಸಮುದಾಯಗಳಿಗೆ ಸೇರಿದವರು. ಆಮೇಲೆ ಆ ಹಿಂದ ನಾಯಕನನ್ನು ಅಪಮಾನ ಮಾಡಿ ಇಳಿಸ್ಬಿಟ್ರು ಅನ್ನುವಂತಹ ಅಪಖ್ಯಾತಿ ಬರಬಾರ್ದು. ಸೊ ಮುಳ್ಳಿನ ಮೇಲಿನ ಹಾದಿ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ಈಗ ಡಿಸಿಎಂ ನಿವಾಸದಲ್ಲಿ ಯಾರ್ಯಾರಿದ್ದಾರೆ? ಡಿಸಿಎಂ ಪರವಾಗಿ ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರೆ ಅಂತ ಕೇಳ್ಪಡ್ತಾ ಇದ್ವಿ. ಸೊ ಏನ್ ತಂತ್ರಗಾರಿಕೆ ಅಂತ? ಮಮತಾ, ಡಿಸಿಎಂ ನಿವಾಸದಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ. ಅಂದ್ರೆ ಸ್ವತಃ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಖಾಸಗಿ ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರ ಜೊತೆ ಕೆಲವು ಹೊತ್ತು ಚರ್ಚೆಯನ್ನು ನಡೆಸ್ತಾರೆ. ಆನಂತರ ಅವರ ಸಂಬಂಧಿಕರು ಆಗಿರ್ತಕ್ಕಂಥ ಶಾಸಕ ಡಾಕ್ಟರ್ ರಂಗನಾಥ್ ಕೂಡ ಬರ್ತಾರೆ. ಅವ್ರ ಜೊತೆ ಕೂಡ ಚರ್ಚೆಯನ್ನು ನಡೆಸ್ತಾರೆ. ಸ್ವಲ್ಪ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಅಂದರೆ ತಪಾಸಣೆಗಾಗಿ ಹೋಗಿದ್ದಾರೆ ಹೊರಗಡೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ಇವತ್ತು ಸಹೋದರರು ಚರ್ಚೆ ಮಾಡಿದ್ರು ಕೂಡ ಇರುವಂಥ ಕುತೂಹಲ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಎಷ್ಟೊತ್ತಿಗೆ ಭೇಟಿ ಆಗ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಮುಖ್ಯಮಂತ್ರಿಗಳು ನಿನ್ನೆ ಭೇಟಿಯಾಗಿ ಬಂದಿದ್ದು ಸುಮಾರು 1.5 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಉಪಮುಖ್ಯಮಂತ್ರಿಗಳ ಭೇಟಿ ಎಷ್ಟು ಗಂಟೆಗೆ ಅನ್ನುವಂಥದ್ದು ಉಳಿದಿರುವಂತಹ ಕುತೂಹಲ. ಜೊತೆಗೆ ಎದುರಾಳಿ ಪಾಳಯದಲ್ಲಿ ಏನೆಲ್ಲ ನಡೀತಾ ಇದೆ, ಹೊಸ ದಾಳಗಳು ಏನು ಬಳಕೆ ಆಗ್ತಾ ಇದ್ದಾವೆ, ಅದ್ರ ಬಗ್ಗೆ ಏನಿರಬೇಕು ಅನ್ನುವಂಥ ಸಹಜವಾದ ಚರ್ಚೆ ಇರ್ಬೋದು. ಆದರೆ ಬಹುತೇಕ ಎಲ್ಲವನ್ನೂ ಜವಾಬ್ದಾರಿಯನ್ನು ಹೈಕಮಾಂಡ್ ಮೇಲೆ ಬಿಟ್ಟಿರೋದ್ರಿಂದ ಹೈಕಮಾಂಡ್ ಹೆಗಲಿಗೆ ಹಾಕಿದ್ದೀವಿ, ನಾವು ಅದ್ರ ಬಗ್ಗೆ ಚರ್ಚೆ ಹೆಚ್ಚು ಮಾಡೋ ಅವಶ್ಯಕತೆ ಇಲ್ಲ ಬಹಿರಂಗವಾಗಿ ಅನ್ನುವಂಥ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಹೋದರರಿಬ್ಬರು ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡಿಲ್ಲ ಮತ್ತು ಪ್ರತಿಕ್ರಿಯೆಯನ್ನು ಕೂಡ ಕೊಡದೆ ಹಾಗೆ ಹೋಗಿರುವಂಥ ಬೆಳವಣಿಗೆ ಕೂಡ ಆಗಿದೆ. ಮಮತಾ, ರೈಟ್, ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಗ್ನಲ್ ಅಲ್ಲಿ ನಿಂತಿರೋ ರೀತಿ ಆಗಿದೆ. ಈ ಗ್ರೀನ್ ಸಿಗ್ನಲ್ ಬೀಳುತ್ತೆ, ಆ ಗ್ರೀನ್ ಸಿಗ್ನಲ್ ಬೀಳುತ್ತೆ ಅಂತ ವಾಹನ ಸವಾರರು ಕಾಯ್ತಿರ್ತಾರಲ್ಲ, ಹಂಗಾಗಿದೆ ಅವ್ರ ಸ್ಥಿತಿ. ಬಟ್ ಇಲ್ಲಿ ತನಕ ಬರೀ ರೆಡ್ ಸಿಗ್ನಲ್ಲೇ. ಹೀಗಾಗಿ ಏನು ಮಾಡ್ತಾರೆ, ಗಾಡಿ ತೆಗಿತಾರ ಇಲ್ವಾ ನೋಡಬೇಕು.